ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಸಾರ್ವಜನಿಕ ಸಾರಿಗೆ ಆಗಿರೋ ಮೆಟ್ರೋದಲ್ಲಿ ಇನ್ಮುಂದೆ ಬೇಕಾಬಿಟ್ಟಿಯಾಗಿ ನಡೆದುಕೊಳ್ಳುವಂತಿಲ್ಲ. ನಿಯಮ ಮೀರಿದ್ದು ಕಂಡು ಬಂದಿದ್ರೆ ದುಬಾರಿ ದಂಡವನ್ನ ಕಟ್ಟಬೇಕಾಗತ್ತೆ. ಕೇಂದ್ರದ ಸೂಚನೆ ಮೇರೆಗೆ ಹೊಸ ದಂಡಾಸ್ತ್ರಕ್ಕೆ ಮುಂದಾಗಿದ್ದು, ಯಾವ ನಿಯಮ ಉಲ್ಲಂಘಿಸಿದ್ರೆ ಎಷ್ಟು ದಂಡ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟ ಬಿಎಂಆರ್ಸಿಎಲ್. ರೀಲ್ಸ್ ಮಾಡಂಗಿಲ್ಲ, ಸೌಂಡ್ ಮಾಡಂಗಿಲ್ಲ, ತಿಂಡಿ ತಿನ್ನಂಗಿಲ್ಲ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಹೊಸ ರೂಲ್ಸ್ ಜಾರಿ ಮಾಡಿದೆ. ಮೆಟ್ರೋದಲ್ಲಿ ರೀಲ್ಸ್ ಮಾಡೋದು, ನೆಲದ ಮೇಲೆ ಕುಳಿತು ಪ್ರಯಾಣಿಸೋದು, ಮೊಬೈಲ್ನಲ್ಲಿ ಜೋರಾಗಿ ಹಾಡು ಹಾಕೋದು ಮತ್ತು ಆಹಾರ ಸೇವಿಸುವುದಕ್ಕೆ ಈಗ ಖಡಕ್ ಬ್ರೇಕ್ ಬಿದ್ದಿದೆ. ಒಂದು ವೇಳೆ ನೀವೇನಾದರೂ ಈ ನಿಯಮಗಳನ್ನು ಉಲ್ಲಂಘಿಸಿದ್ರೆ ನಿಮ್ಮ ಜೇಬಿಗೆ ಸಾವಿರಾರು ರೂಪಾಯಿ ಕತ್ತರಿ ಬೀಳೋದು ಗ್ಯಾರಂಟಿ. ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸುವಾಗ ಇತರ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟು ಮಾಡೋರಿಗೆ ಬಿಎಂಆರ್ಸಿಎಲ್ ಬಿಗ್ ಶಾಕ್ ನೀಡಿದೆ. ಈ ಹಿಂದೆ ಹಲವು ಬಾರಿ ಸೂಚನೆ ಮತ್ತು ತಿಳುವಳಿಕೆ ನೀಡಿದ್ರೂ ನಿಯಮ ಉಲ್ಲಂಘಿಸೋರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಈ ಮುಂಚೆ 500 ರೂಪಾಯಿ ದಂಡ ವಿಧಿಸಲು ಮುಂದಾಗಿದ್ದರೂ ಸಹ ಕಿರಿಕಿರಿ ನಿಂತಿರಲಿಲ್ಲ. ಇದನ್ನೀಗ ಗಂಭೀರವಾಗಿ ಪರಿಗಣಿಸಿರುವ ಮೆಟ್ರೋ ಮಂಡಳಿ ದಂಡದ ಪ್ರಮಾಣದಲ್ಲಿ ಭಾರಿ ಹೆಚ್ಚಳ ಮಾಡಿ ಹೊಸ ಆದೇಶ ಉಲ್ಲಂಘನೆಗೆ ಎಷ್ಟು ದಂಡ? ಟಿಕೆಟ್ ದುರ್ಬಳಕೆ ಮಾಡಿದ್ರೆ 5 ರಿಂದ 25 ಸಾವಿರ. ಮೆಟ್ರೋ ಟ್ರ್ಯಾಕ್ಗೆ ಜಿಗಿಯೋದು ಮಾಡಿದ್ರೆ 5 ಸಾವಿರ. ಪಾಸ್ ದುರ್ಬಳಕೆ ಮಾಡಿದ್ರೆ 5 ಸಾವಿರ. ಸ್ಟೇಷನ್ನಲ್ಲಿ ಅನುಮತಿ ಇಲ್ಲದೆ ವ್ಯಾಪಾರ ಮಾಡಿದ್ರೆ 5 ಸಾವಿರ. ರೀಲ್ಸ್ ಮಾಡಿದ್ರೆ ಲೌಡ್ ಸ್ಪೀಕರ್ ಹಾಕಿದ್ರೆ 2500 ರಿಂದ 10 ಸಾವಿರ. ಊಟ ತಿಂಡಿ ಮಾಡಿದ್ರೆ 2500 ರಿಂದ 10 ಸಾವಿರ. ಮೆಟ್ರೋ ಕೆಳಗೆ ಕೂತರೆ 2500 ರಿಂದ 10 ಸಾವಿರ. ಮೆಟ್ರೋ ನಿಲ್ದಾಣದಲ್ಲಿ ಪೋಸ್ಟರ್ ಅಂಟಿಸಿದ್ರೆ 10 ಸಾವಿರ. ಮದ್ಯಪಾನ ಮಾಡಿದ್ರೆ 2500 ರೂಪಾಯಿ ದಂಡ. ಜಗಳ ಮಾಡೋದು, ಉಗುಳಿದ್ರೆ 2500 ರೂಪಾಯಿ ದಂಡ. ಅಪಾಯಕಾರಿ ವಸ್ತು ಸಾಗಾಟ ಮಾಡಿದ್ರೆ 2500 ರೂಪಾಯಿ ದಂಡ. ಒಟ್ನಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನ ಸಂಚರಿಸುವ ನಮ್ಮ ಮೆಟ್ರೋದಲ್ಲಿ ಶಿಸ್ತು ಕಾಪಾಡುವ ಉದ್ದೇಶದಿಂದ ಬಿಎಂಆರ್ಸಿಎಲ್ ಹೊಸ ದಂಡದ ನಿಯಮ ಜಾರಿಗೆ ತಂದಿದೆ. ಈ ಕಠಿಣ ನಿಯಮದಿಂದ ಪ್ರಯಾಣಿಕರು ಕಿರಿಕಿರಿ ಇಲ್ಲದೆ ನಿಶ್ಚಿಂತೆಯಿಂದ ಪ್ರಯಾಣ ಮಾಡಬಹುದಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.